ಗೈಸ್ ಇವತ್ತಿನ ಬ್ಲಾಗ್ನ ಪೂರ್ತಿ ನೋಡಿ ತುಂಬ ಕಾಮಿಡಿ ಆಗಿದೆ, ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಗೈಸ್ ನಾವು ಬೆಳಗ್ಗೆ ಎದ್ಬಿಟ್ಟು ಇಚ್ಚ ಎಡೆ ಹೋಗ್ಬಿಟ್ಟು ಈ ಕಡೆ ಹೋಗ್ಬಿಟ್ಟು ಗೈಸ್ ಆಮೇಲೆ ಇಲ್ಲಿ ಆಟೋಗೆ ಬಂದ್ಬಿಟ್ಟು ನಾವು ಡೈರೆಕ್ಟ್ ಹೋಗಿದ್ದೆ ಸ್ಟ್ಯಾಂಡಿಗೆ. ಗೈಸ್ ಇಲ್ಲಿ ಏನಾಯ್ತು ಅಂತ ನೀವೇ ನೋಡಿ, ನಾನೇನು ಹೇಳೋಣ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. 2000 years later. ಗೈಸ್ ಇವನು ರಾತ್ರಿ ಏನು ಮಾಡೋ ಕನ್ಸು ಕಾಣ್ಬೇಕಾರೆ ಯಾರೋ ಹೊಡಿತಿದ್ರು ಅಂದ್ಬಿಟ್ಟು ಕೆಳಗೆ ಪಕ್ಕದಲ್ಲಿದ್ದ ನೋಡಿ ಇದು ಸ್ಟಡಿ ಟೇಬಲ್ ಇದೆಯಲ್ಲ, ಈ ಸ್ಟಡಿ ಟೇಬಲಿಗೆ ಕೈ ತೋರಿಸು. ಸ್ಟಡಿ ಟೇಬಲ್ಗೆ ಕೈನ ಗುದ್ಬಿಟ್ಟು ನೋವು ಮಾಡ್ಕೊಬಿಟ್ಟು ಇವಾಗ ಹೇಳ್ತಾವನೆ ಈ ಥರ. ಗೈಸ್ ಇವ್ನು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ಪೆನ್ ತಿರುಗಿಸ್ಬೇಕಂತ. ಅದಕ್ಕೆ ನಾನೇನು ಹೇಳ್ದೆ ಗೊತ್ತಾ, ಈ ಥರ ನಾನೇನು ಗೊತ್ತಾ ತಿರುಗಿಸಲ್ಲ ಪೆನ್ನು ಒಂದು ವಿದ್ಯೆ ಹಚ್ಚೋ ಅಂಥ ಒಂದು ವಸ್ತು, ಓಕೆನಾ. ಇದರಿಂದ ಎಷ್ಟೋ ಜನ ಬದುಕ್ತಾರೆ. ಅದಕ್ಕೆ ನಾನು ಇದನ್ನು ಬೇರೆ ಥರ ಉಪಯೋಗಿಸ್ಕೊಳ್ಳಲ್ಲ. ಅಂದರೆ ನೀವೆಲ್ಲ ನೋಡಿ ಈ ಥರ ಯೂಸ್ ಮಾಡ್ತೀರಾ, ಆ ಥರ ಯೂಸ್ ಮಾಡಬಾರ್ದು. ನೀವು ನಂಗೆ ಚಾಲೆಂಜ್ ಕೊಡ್ತಾನೆ, ಪಂಚೆ ಉಟ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕಂತೆ. ಬಿಡ ನಮ್ಮಷ್ಟು ಕಪ್ಪಗಿಲ್ಲ, ನೀನು ಬೆಳಗ್ಗೆ ಬರ್ತೀಯಾ? ತಿನ್ನೋ ತಟ್ಟೆ ಎಲ್ಲ ಥರ ತಿರುಗಿಸ್ತಾರೆ ನಮ್ಮ ಮಾರ್ಯ. ನೀನು ಇವಾಗ ಎಷ್ಟು ದೊಡ್ಡವನಾದೆ ನೋಡಿ. ಗೈಸ್ ನಾ ಫೈನಲಿ ಅವ್ನ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದೆ, ಪಂಚೆ ಉಟ್ಕೊಂಡು ಊಟ ಮಾಡ್ಕೊಂಡು ಬಂದೆ. ಗೈಸ್ ಆಮೇಲೆ ನಂದು ಲವ್ ಸ್ಟೋರಿ ಕೇಳ್ಬಿಟ್ಟು ನಮ್ಮ ವರ್ಷ ಆಡ್ಕೊಂತಿದ್ದೆ. ಹೆಂಗೆ ಗೊತ್ತಾ, ಬೇಬಿ ಬೇಬಿ ಗೈಸ್ ಫೈನಲಿ ನಾವು ಹಿಂಸೆ ಕೊಟ್ಟಿದ್ದಕ್ಕೆ ಅವನು ತಡ್ಕೊಳಕ್ಕಾಗಲ್ಲ, ಹುಡುಗಿ ಫೋಟೋ ತೋರಿಸ್ಬಿಟ್ಟೆ ನಮಗೆ. ವಿಡಿಯೋ ಮಾಡ್ತೀನಿ ಒಂದು ಆಯ್ ಅಂತ ಹೇಳ. ಗೈಸ್ ನಾವು ಕೊಟ್ಟಿದ್ದು ಕಟ್ಟ ತಡೆಗಾಗಲ್ಲ, ಅವ್ನು ಎದ್ದೆ ಹೋದಾತಾಗಿ ಬರೀ ನೋಡಿ ಗೊತ್ತಾಯ್ತು. ಪಾಪ ಎದ್ದೆ ಹೋದಾತಾಗಿ मारो मुझे मारो मारो मुझे मारो मारो नहीं ये मजाक हो रहा है, एक सेकंड.